ಹಲೋ ಚಾಂಪಿಯನ್ಸ್. ಸೊ ಈ ಒಂದು ವಿಡಿಯೋಲಿ ಕ್ವಿಕ್ಕಾಗಿ ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ದು PYQs ನೋಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಒನ್ ಶಾರ್ಟ್ ವಿಡಿಯೋನೂ ಮಾಡಿದ್ದೀನಿ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿದೆ, ಏನಿದೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇದನ್ನು PDF ತೆಗೆದು ತೋರಿಸ್ತೀನಿ, ಬಿಕಾಸ್ ಕ್ವಿಕ್ಕಾಗಿ ಹೇಳಬೇಕು. ಬಿಕಾಸ್ ಅಲ್ಲೇನು ಕವರ್ ಮಾಡಿದ್ದೀನಿ, ಅಲ್ಲಿ ಒನ್ ಶಾರ್ಟಲ್ಲಿ ಏನು ಹೇಳಿದ್ದೀನಿ ಎಲ್ಲ ಅದೇ ಇದೆ. ಸೊ ಇಲ್ಲಿ ಕ್ವಶನ್ ಇದೆ, ಆನ್ಸರ್ ಇದೆ, ಅಷ್ಟೇ ಡಿಫ್ರೆನ್ಸು. ಅಲ್ಲಿ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳಿದ್ದೀನಿ. ಆಯಿತಾ? ದ ಚೇಂಜ್ ದಟ್ ಅಕರ್ಸ್ ಇನ್ ದ ಐ ಟು ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ದೂರದ್ದು ನೋಡಬೇಕು ಅಂದರೆ ಏನಾಗುತ್ತೆ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಹತ್ರ ನೋಡಬೇಕು ಅಂದರೆ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟು, ಸೊ ಯಾವ ಐ ಡಿಫೆಕ್ಟ್ ಅಪ್ಪ ಇದು? ಮಯೋಪಿಯಾ. ಸೊ ಇದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ? ಕಾನ್ಕೇವ್ ಲೆನ್ಸ್. ಓಕೆ. ನೆಕ್ಸ್ಟು, ಟಿಂಡಲ್ ಎಫೆಕ್ಟ್ ಅಂದರೆ ಏನು? ದ ಫಿನೋಮಿನನ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲೈಡಲ್ ಪಾರ್ಟಿಕಲ್ ಅಥವಾ ಟೈನಿ ಕೊಲೈಡಲ್ ಪಾರ್ಟಿಕಲ್ ಅಥವಾ ಬೈ ಕೊಲೈಡಲ್ ಪಾರ್ಟಿಕಲ್. ಓಕೆ. ನೆಕ್ಸ್ಟು, ಡಿಸ್ಪರ್ಷನ್ ಅಂದರೆ ಏನು? ದ ಸ್ಕ್ಯಾಟರಿಂಗ್ ಆಫ್ ಲೈಟ್, ದ ಸ್ಪ್ಲಿಟಿಂಗ್ ಆಫ್ ಲೈಟ್ ಇಂಟು ಇಟ್ಸ್ ಕಾಂಪೋನೆಂಟ್ ಕಲರ್ ಅಂದರೆ ಯಾವಾಗಲೂ VIB GYOR ಬರಬೇಕು ಅಂತ ಎಲ್ಲ, ಕೆಲವೊಂದ್ಸಲಿ 3 4 ಹೆಂಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕಲರ್ ಬರುತ್ತೆ, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಪಾರ್ಟಿಕಲ್ಸ್. ಓಕೆ. ಇನ್ನೊಂದೇನಿದೆ, ದ ಕಲರ್ ದಟ್ ಬೆಂಡ್ಸ್ ದ ಮೋಸ್ಟ್ ಯಾವುದು? ವೈಲೆಟ್ಟು. ಲೀಸ್ಟ್ ಯಾವುದು? ರೆಡ್. ಯಾಕಂದರೆ ವೈಲೆಟ್ದು ವೇವ್ ಲೆಂತ್ ಕಮ್ಮಿ, ರೆಡ್ದು ವೇವ್ ಲೆಂತ್ ಜಾಸ್ತಿ. ಓಕೆ. ನೆಕ್ಸ್ಟು, ಮೆನ್ಷನ್ 4 ಫಿನಾಮಿನಾ ದಟ್ ಕ್ಯಾನ್ ಬಿ ಅಬ್ಸರ್ವ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಗೋದ್ರಿಂದ ಯಾವುದು? ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಹೇಳಿದ್ದೀನಿ. ಕೆಲವೊಂದು ಕೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ 2 ಮಿನಿಟ್ಸ್ ಅರ್ಲಿ, 2 ಮಿನಿಟ್ಸ್ ಡಿಲೇ ಅಂದರೆ ಅರ್ಲಿ ಸನ್ರೈಸು, ಡಿಲೇಡ್ ಸನ್ಸೆಟ್ಟು. ಅದ್ರ ಜೊತೆ ನೆಕ್ಸ್ಟು, ಅಪ್ಯಾರೆಂಟ್ ಪೊಸಿಷನ್ ಆಫ್ ದ ಸ್ಟಾರ್, ಮತ್ತು ಪ್ಲ್ಯಾನೆಟ್ಸ್ ಡು ನಾಟ್ ವಿಂಕಲ್ಲು, ಅಥವಾ ಫಾರ್ಮೇಷನ್ ಆಫ್ ರೈನ್ಬೋ. ಸೊ ಇದೆಲ್ಲ ಬರೀಬೇಕಾದ್ರೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆ ಕೀವರ್ಡ್ ಬೇಕು. ಓಕೆನಾ? ನೆಕ್ಸ್ಟು, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಯೂಪಿಲ್? ಸೊ ಪ್ಯೂಪಿಲ್ದು ಫಂಕ್ಷನ್ ಏನು ಹೇಳ್ತಿದ್ದೀನಿ. ಸೊ ಫಸ್ಟ್ 2 ಪೇಜಸಲ್ಲಿ ಡೆಫಿನೇಷನ್ ನೋಡ್ಕೊಳ್ಳಿ, ಯಾಕಂದರೆ ಅದು 1 ಮಾರ್ಕ್ಸ್ ಡೆಫಿನೇಷನ್ ಆದರೂ ಕೇಳ್ಬೋದು, ಇಲ್ಲ MCQ ಅಂತ ಆದರೂ ಕೇಳ್ಬೋದು. ಸೊ ಪ್ಯೂಪಿಲ್ ಏನು ಮಾಡುತ್ತೆ? ಇಟ್ ರೆಗ್ಯುಲೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಓಕೆ. ಟಿಂಡಲ್ ಎಫೆಕ್ಟ್ ಅಗೇನ್. ಓಕೆ, ಅದೇ ಇನ್ನೊಂದ್ಸಲ ಬಂತಾ? ಫೈನ್. ವಾಟ್ ಈಸ್ ಮೆಂಟ್ ಬೈ ಪವರ್ ಆಫ್ ಅಕಾಮಡೇಷನ್? ಅಗೇನ್ ಫಸ್ಟ್ 2 ಪೇಜಸಲ್ಲೇ ಏನು? ದ ಎಬಿಲಿಟಿ ಆಫ್ ದ ಐಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಅಂದರೆ ಐಲೆನ್ಸು ಫೋಕಲ್ ಲೆಂತ್ನ ಜಾಸ್ತಿ ಮಾಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಇದನ್ನು ಯಾವ್ದು ಮಾಡುತ್ತೆ? ಸೀಲಿಯರಿ ಮಸಲ್ಸ್. ಓಕೆನಾ? ನೆಕ್ಸ್ಟ್, ವಾಟ್ ಆರ್ ಫಾರ್ ಪಾಯಿಂಟ್ ಆ್ಯಂಡ್ ನಿಯರ್ ಪಾಯಿಂಟ್? ಸೊ ಫಾರ್ ಪಾಯಿಂಟ್ ಅಂದರೆ ಎಷ್ಟು ದೂರ ನೋಡೋಕ್ಕಾಗತ್ತೋ ಅಷ್ಟು ದೂರ. ನಾರ್ಮಲ್ ಪರ್ಸನ್ಗೆ ಫಾರ್ ಪಾಯಿಂಟ್ ಎಷ್ಟು? ಇನ್ಫಿನಿಟಿ. ಸೊ ನಿಯರ್ ಪಾಯಿಂಟ್ ಅಂದರೆ ಎಷ್ಟು ಹತ್ತಿರ ಇಟ್ಕೊಂಡಾಗ ನಮಗೆ ವಿತೌಟ್ ಸ್ಟ್ರೈನು ನೋಡ್ಬೋದು. ಸೊ ಎಷ್ಟು ದೂರ? ಇಟ್ ಈಸ್ 25 ಸೆಂಟಿಮೀಟರ್. ಸೊ 25 ಸೆಂಟಿಮೀಟರ್ ಇಟ್ಕೊಂಡಾಗ ನಾವು ಕಣ್ಣಿಗೆ ಏನು ಸ್ಟ್ರೈನ್ ಆಗ್ತಿರೋ, ನಾರ್ಮಲ್ ವಿಷನ್ ಇದ್ದಾಗ ಏನು ಕಣ್ಣಿಗೆ ಸ್ಟ್ರೈನ್ ಆಗದಿರೋ ಆರಾಮಾಗಿ ನೋಡ್ಬೋದು. ಎಷ್ಟು? 25 ಸೆಂಟಿಮೀಟರ್. ನೆಕ್ಸ್ಟು, ಹೈಪರ್ ಮೆಟ್ರೋಪಿಯಾ ಅಂದರೆ ಏನು? ನನಗೆ ಹತ್ರದಿರೋದು ಕರೆಕ್ಟಾಗಿ ಕಾಣಿಸಲ್ಲ, ಸೊ ಏನು ಮಾಡಬೇಕು? ಒಂದು ಸ್ವಲ್ಪ ದೂರ ಹಿಡಿಬೇಕು. ದೂರದಿರೋದು ಕ್ಲೀನಾಗಿ ಕಾಣಿಸುತ್ತೆ, ಆಯ್ತಲ್ಲ? ಡಿಸ್ಟೆಂಟ್ ಆಬ್ಜೆಕ್ಟ್ ನೋಡ್ಬೋದು, ಹತ್ರ ನೋಡೋಕ್ಕಲ್ಲ. ಸೊ ಕರೆಕ್ಟ್ ಮಾಡಬೇಕು ಅಂದರೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ? ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವ್ ಲೆನ್ಸು ಮಯೋಪಿಯಾ, ಕಾನ್ವೆಕ್ಸ್ ಲೆನ್ಸು ಹೈಪರ್ ಮೆಟ್ರೋಪಿಯಾ, ಆಯ್ತಲ್ಲ? ನೆಕ್ಸ್ಟು, ಆಫ್ ಸೂಟಬಲ್ ಪವರ್. ಓಕೆ, ಇದು ಯಾವುದು? ಹೈಪರ್ ಮೆಟ್ರೋಪಿಯಾ, ಈಗಷ್ಟೇ ನೋಡಿದ್ರೆ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಬೈ ನ್ಯೂಟನ್. ಸೊ ನ್ಯೂಟನ್ ಟು ಶೋ ದಟ್ ವೈಟ್ ಲೈಟ್ ಕಂಟೆಂಟ್ಸ್ 7 ಲೈಟ್. ಸೊ ಏನು ಮಾಡ್ತಾನೆ? ಸೊ ಫಸ್ಟ್ ಒಂದು ಪ್ರಿಸಮ್ ತೊಗೊತಾನೆ, ಲೈಟ್ ಸ್ಪ್ಲಿಟ್ ಮಾಡುತ್ತಾರೆ. ಸೊ ಲೈಟ್ ಸ್ಪ್ಲಿಟ್ ಮಾಡಾದ್ಮೇಲೆ ಇನ್ನೊಂದು ಏನು ಮಾಡ್ತಾರೆ? ಇನ್ವರ್ಟೆಡ್ ಪ್ರಿಸಮ್ ತೊಗೊಂಡು ಆ ಲೈಟ್ನೆಲ್ಲ ರೀಕಂಬೈನ್ ಮಾಡಿ ಮತ್ತು ವೈಟ್ ಲೈಟ್ ಬರುತ್ತೆ. ಸೊ ಅದು ಎರಡೂ ಬರಬೇಕು. ಅಲೌಡ್ ದ ಕಲರ್ಡ್ ಸ್ಪೆಕ್ಟ್ರಮ್ ಟು ಪಾಸ್ ಥ್ರೂ ದ ಸೆಕೆಂಡ್ ಪ್ರಿಸಮ್. ಸೊ ವೈಟ್ ಲೈಟ್ ಎಮರ್ಜಿಂಗ್ ಫ್ರಮ್ ದ ಅದರ್ ಸೈಡ್ ಆಫ್ ದ ಸೆಕೆಂಡ್ ಪ್ರಿಸಮ್. ನ್ಯೂಟನ್ ಎಕ್ಸ್ಪೆರಿಮೆಂಟ್ ಅಂದರೆ 2 ಪ್ರಿಸಮ್, ಒಂದು ಸೀದಾ, ಇನ್ನೊಂದು ಇನ್ವರ್ಟೆಡ್ ಪ್ರಿಸಮ್. ಸೊ ಆ ಎಕ್ಸ್ಪೆರಿಮೆಂಟ್ ಇದೆಲ್ಲ ಅದನ್ನು ಬರೀಬೇಕು. ಫೈನ್. ನೆಕ್ಸ್ಟು, ಕಲರ್ ಆಫ್ ಸನ್ರೈಸ್ ಅಪಿಯರ್ಸ್ ವೈಟ್ ಅಟ್ ನೂನ್. ಇದು ಆ್ಯಕ್ಚುಲಿ ನಿಮಗಿಲ್ಲ, ಸೊ ಅಂದರೆ ಇದು ರಿಮೂವ್ ಮಾಡಿದ್ದಾರೆ. ದ ಸ್ಕೈ ಆ್ಯಸ್ ಸೀನ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ಸ್ ಡಾರ್ಕ್. ಈಗ ಈ ಪ್ರಿಪ್ರೇಟರಿ ಕೇಳಿದ್ರಲ್ಲ, ಇದೇ ಲೈಕ್ ಆಲ್ಮೋಸ್ಟ್ ಇದೇ ಕಾನ್ಸೆಪ್ಟು. ಯಾಕಂದರೆ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ಇರಲ್ಲ, ಸೊ ಲೈಟ್ ಸ್ಕ್ಯಾಟರ್ ಆಗಿಲ್ಲ ಅಂದರೆ ಎಲ್ಲಿಂದ ಲೈಟ್ ಕಾಣಿಸಲ್ಲ. ಸಿಂಪಲ್. ಎ ಸ್ಟೂಡೆಂಟ್ ಸಿಟ್ಟಿಂಗ್ ಇನ್ ದ ಲಾಸ್ಟ್ ಬೆಂಚ್ ಹ್ಯಾಸ್ ಡಿಫಿಕಲ್ಟಿ ರೀಡಿಂಗ್. ಹಿಂದೆ ಫುಲ್ಲು ಲಾಸ್ಟ್ ಬೆಂಚ್ ಕೂತಾಗ ನನಗೆ ಬೋರ್ಡ್ ಕಾಣಿಸಿಲ್ಲ ಅಂದರೆ ಇಟ್ ಈಸ್ ಮಯೋಪಿಯಾ. ಸೊ ನನಗೂ ಮಯೋಪಿಯಾನೇ, ನನಗೆ ದೂರದ್ದು ಕಾಣಿಸಲ್ಲ. ಯಾರೋ ಕೇಳಿದ್ರು, ಸರ್ ನಿಮ್ಗೆ ಯಾವುದು ಅಂತ? ಮಯೋಪಿಯಾ.
ನೆಕ್ಸ್ಟ್ ಯಾವುದು ಈ ಲೆನ್ಸ್ ಯೂಸ್ ಮಾಡ್ತಾರೆ, ಸೇಮ್ ಕಾನ್ಕೇವ್. ನೆಕ್ಸ್ಟ್ ಡಯಾಗ್ರಾಮ್ ರಿಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ಲೈಟ್, ನ್ಯೂಟನ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಓಕೆ, ದ ರೇ ಆಫ್ ಲೈಟ್ ದಟ್ ಬೆಂಡ್ಸ್ ದ ಮೋಸ್ಟ್, ಅಗೇನ್ ವೈಲೆಟ್, ಲೀಸ್ಟ್ ರೆಡ್. ಬರೀ ಇಲ್ಲಿ ಬರ್ದಿದೆ ನೋಡ್ರಿ, ಯಾವುದು ವೈಲೆಟ್ಟು, ಬೆಂಡ್ಸ್ ಲೀಸ್ಟ್ ರೆಡ್ಡು. ಓಕೆ, ಇಲ್ಲಿದೆ. ಹಾಂ, ಓಕೆ, ಇದು ಡಯಾಗ್ರಾಮಲ್ಲಿ ತೋರಿಸಿರೋದು. ಕೆಳಗಿರೋದು ಲೀಸ್ಟ್, ಸಾರಿ ಮೋಸ್ಟ್, ಕೆಳಗೆ ವೈಲೆಟ್ ಇದೆ. ಸೊ ಮೇಲೆ ಯಾವುದಿದೆ, ರೆಡ್ ಇದೆ, ಲೀಸ್ಟ್. ಓಕೆ, ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ದ ನೇಚರ್, ಅಗೇನ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ನು, ಟೈನಿ ಡ್ರಾಪ್ಲೆಟ್, ಅಂದರೆ ಡ್ರಾಪ್ಲೆಟ್ ಏನಾಗಿ ಆ್ಯಕ್ಟ್ ಆಗ್ತಿದೆ, ವಾಟರ್ ಡ್ರಾಪ್ಲೆಟು ಪ್ರಿಸಮ್ ಆಗಿ ಆ್ಯಕ್ಟ್ ಆಗ್ತಿದೆ. ಲೈಟ್ ರೇ ಒಳಗೆ ಬಂದಿದ ತಕ್ಷಣ ಸ್ಪ್ಲಿಟ್ ಆಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಹೊರಗೆ ಬರುತ್ತೆ. ಯಾವ ಡೈರೆಕ್ಷನಲ್ಲಿ ನನ್ನ ಹಿಂದೆ ಇದ್ದಾಗ, ವಾಟರ್ ಡ್ರಾಪ್ಲೆಟ್ಸ್ ಮುಂದೆ ಇದ್ದಾಗ ನನಗೆ ರೈನ್ಬೋ ಕಾಣಿಸುತ್ತೆ. ಅದೇ ಸನ್ ಹಿಂದೆ ಇದೆ, ವಾಟರ್ ಡ್ರಾಪ್ಲೆಟ್ಸ್ ಇದೆ, ನಾನು ಆ ಕಡೆ ಇದ್ದೆ ಅಂದರೆ ಏನಾಗುತ್ತೆ, ನನ್ನ ಹಿಂದೆ ಅಲ್ಲ. ಸೊ ಎಲ್ಲ ಒಂದೇ ಲೈನಲ್ಲಿದ್ದರೆ ರೈನ್ಬೋ ಫಾರ್ಮೇಷನ್ ಕಾಣಿಸಲ್ಲ. ಸನ್ ನನ್ನ ಹಿಂದೆ ಇದ್ದಾಗ ಅಷ್ಟೇ ನನಗೆ ರೈನ್ಬೋ ಫಾರ್ಮೇಷನ್ ಕಾಣಿಸುತ್ತೆ. ಓಕೆ, ಅಂದರೆ ಪೊಸಿಷನ್ ಎಲ್ಲಿ ಅನ್ನೋದು ಅದೇನು ಇಲ್ಲ, ಬಟ್ ಹೇಳಿದ್ದು. ಹೌ ಡಸ್ ಹ್ಯೂಮನ್ ಐ ಅಕಾಮಡೇಟ್ ಟು ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್. ಪವರ್ ಆಫ್ ಅಕಾಮಡೇಷನ್ನು, ಐಲೆನ್ಸ್ ಫೋಕಲ್ ಲೆಂತ್ ಚೇಂಜ್ ಮಾಡಿಕೊಂಡು ನೋಡ್ಬೋದು. ಫಾರ್ಮೇಷನ್ ಆಫ್ ರೈನ್ಬೋ ಹೇಳಿದ್ದೇನೆ. ಆ್ಯಂಡ್ ಅಗೇನ್ ಇದು ಅಕಾಮಡೇಷನ್ ಅಂದರೆ ಅದೇ ಫೋಕಲ್ ಲೆಂತ್ ಜಾಸ್ತಿ ಆದಾಗ ದೂರ ನೋಡ್ಬೋದು, ಫೋಕಲ್ ಲೆಂತ್ ಕಮ್ಮಿ ಆದಾಗ ಹತ್ರ ನೋಡ್ಬೋದು. ಸಿಲಿಯರಿ ಮಸಲ್ಸು ಕಾಂಟ್ರಾಕ್ಟ್ಸು ರಿಲ್ಯಾಕ್ಸೇಷನ್ ಮಾಡ್ತಿರುತ್ತೆ, ಅದು ಬರೀಬೇಕು. ನೆಕ್ಸ್ಟು ಸ್ಪೆಕ್ಟ್ರಮ್ ಅಂದರೆ ಏನು, ಇಟ್ ಈಸ್ ಬ್ಯಾಂಡ್ ಆಫ್ ಕಲರ್ಡ್ ಲೈಟ್. ಸೊ ಬ್ಯಾಂಡ್ ಅಂದರೆ ಅದು ಹೇಳೋದಲ್ಲ, ಡಿಸ್ಪರ್ಷನ್ ಆದಮೇಲೆ ಸ್ಪೆಕ್ಟ್ರಮ್ ಬರುತ್ತೆ. ಸ್ಪೆಕ್ಟ್ರಮಲ್ಲಿ 7 ಕಲರ್ಸ್ ಇರ್ಬೋದು, 6 ಕಲರ್ಸ್ ಇರ್ಬೋದು, ಇಟ್ ವೇರೀಸ್. ನೆಕ್ಸ್ಟ್ ನೇಮ್ ಎನಿ ಟು ಫಿನೋಮಿನಾ ದಟ್ ಅಕರ್ಸ್ ಇನ್ ದ ಅಟ್ಮಾಸ್ಫಿಯರ್ ಡ್ಯೂ ಟು ದ ರಿಫ್ರಾಕ್ಷನ್ ಆಫ್ ಲೈಟ್. ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ನಿಮಗಿರೋದು ಬರೀ ಅಡ್ವಾನ್ಸ್ ಸನ್ರೈಸು, ಡಿಲೇಟ್ ಸನ್ಸೆಟ್ಟು, ರೈನ್ಬೋ ಫಾರ್ಮೇಷನ್ನು. ಕ್ಯಾಟ್ರಾಕ್ಟ್. ಸೊ ಕ್ಯಾಟ್ರಾಕ್ಟ್ ಅಂದರೆ ಏನು, ಯೂಶಲಿ ಓಲ್ಡ್ ಪೀಪಲ್ಗೆ, ಸೊ ವಯಸ್ಸಾದವ್ರಿಗೆ ಏನಾಗುತ್ತೆ, ಪೊರೆ ಥರ ಬರುತ್ತೆ, ಅಂದರೆ ನಮಗೆ ಕ್ಲಿಯರಾಗಿ ಕಾಣಿಸ್ತಿರಲ್ಲ. ಸೊ ದಟ್ ಈಸ್ ಕ್ಯಾಟ್ರಾಕ್ಟ್. ದ ಕ್ರಿಸ್ಟಲೈನ್ ಲೆನ್ಸ್ ಆಫ್ ಪೀಪಲ್ ಅಟ್ ಓಲ್ಡ್ ಏಜ್, ಮೆನ್ಷನ್ ಮಾಡಿರಿ, ಓಲ್ಡ್ ಏಜ್ ಬಿಕಮ್ಸ್ ಮಿಲ್ಕಿ ಆ್ಯಂಡ್ ಕ್ಲೌಡಿ. ಸೊ ಮಿಲ್ಕಿ ಆ್ಯಂಡ್ ಕ್ಲೌಡಿ. ಸೊ ಅಗೇನ್ ನಾರ್ಮಲ್ ವಿಷನ್ ಎಷ್ಟು, ನಿಯರ್ ಪಾಯಿಂಟ್ಗೆ 25, ಫಾರ್ ಪಾಯಿಂಟ್ಗೆ ಇನ್ಫಿನಿಟಿ. ಬ್ರೇಟ್ರಿಲಿ ನೋಡಿದಿರಲ್ಲ, ಕೇಳಿದ್ದಾರೆ. ನೆಕ್ಸ್ಟ್, ಎ ಪರ್ಸನ್ ಹೂ ಹ್ಯಾಸ್ ಡಿಫೆಕ್ಟ್ ಆಫ್ ದ ಐ ಆಸ್ ಶೋನ್ ಇನ್ ದ ಬಿಲೋ. ಸೊ ಇದು ಯಾವುದಿದು, ಹೈಪರ್ ಮೆಟ್ರೋಪಿಯಾ. ಸೊ ಯಾವ ಲೆನ್ಸ್ ಯೂಸ್ ಮಾಡ್ತಾರಪ್ಪ, ಇದು ಎ ಸ್ಪೆಕ್ಟಕಲ್ ಆಫ್ ಹ್ಯಾವಿಂಗ್ ಫೋಕಲ್ ಲೆಂತ್ -2 ಡಯಾಪ್ಟರ್. ಸೊ ಫೋಕಲ್ ಲೆಂತ್ ಅಂದರೆ ಪವರ್ -2 ಡಯಾಪ್ಟರ್ ಅಂದರೆ ಫೋಕಲ್ ಲೆಂತ್ ಏನಾಯಿತು, 1/2 ವಿಚ್ ಇಸ್ 0.5 ಮೀಟರ್. ಮೈನಸ್ ಫೋಕಲ್ ಲೆಂತು ಮೈನಸ್ ಇದೆ. ಸೊ ಫೋಕಲ್ ಲೆಂತ್ ಮೈನಸ್ ಅಂದರೆ ಯಾವ ಲೆನ್ಸು, ಕಾನ್ಕೇವ್. ಇದು ಹೈಪರ್ ಮೆಟ್ರೋಪಿಯಾ. ಸೊ ಹೈಪರ್ ಮೆಟ್ರೋಪಿಯಾಗಿ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್. ಸೊ ಹೈಪರ್ ಮೆಟ್ರೋಪಿಯಾಗೆ ಕಾನ್ವೆಕ್ಸು, ಮಯೋಪಿಯಾಗೆ ಕಾನ್ಕೇವ್. ಮೈನಸ್ ಫೋಕಲ್ ಲೆಂತ್ ಮೈನಸ್ ಇತ್ತು ಅಂದರೆ ದಟ್ ಈಸ್ ಕಾನ್ಕೇವ್ ಲೆನ್ಸ್. ಹಿಯರ್ ದೇ ಆರ್ ನಾಟ್ ಯೂಸಿಂಗ್ ಕಾನ್ಕೇವ್, ಇಟ್ ಶುಡ್ ಬಿ ಕಾನ್ವೆಕ್ಸ್. ಸೊ ಏನು ಕರೆಕ್ಟಾ, ಇಸ್ ದಿಸ್ ಲೆನ್ಸ್ ಸೂಟೇಬಲ್? ನೋ, ಬಿಕಾಸ್ ಹಿಯರ್ ಇಟ್ ಶುಡ್ ಬಿ ಕಾನ್ವೆಕ್ಸ್. ಕಾನ್ವೆಕ್ಸ್ ಪವರ್ ಇಸ್ ಪಾಸಿಟಿವ್, ಯಾಕಂದರೆ ಫೋಕಲ್ ಲೆಂತ್ ಇಸ್ ಪಾಸಿಟಿವ್. ಸೊ ಅದೇನೇ ಇಲ್ಲಿ ಬರೆದಿರೋದು. ಲೆನ್ಸ್ ಆಫ್ ಮೈನಸ್ is concave and that does not rectify the defect, obviously. Next, the color that least scattered by fog and smoke, red. ನೋಡಿ ಎಷ್ಟು ಒಂದು ಡೈರೆಕ್ಟಾಗಿ ಕೇಳ್ತಾರೆ, ಇಲ್ಲ MCQ ಆಗಿ ಕೇಳ್ತಾರೆ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಯಾವುದು, ರಿಫ್ರಾಕ್ಷನ್ ಆ್ಯಂಡ್ ಡಿಸ್ಪರ್ಷನ್. ಸ್ಕೈ ಅಪಿಯರ್ಸ್ ಬ್ಲೂ ಟು ಆಸ್ಟ್ರೋನಾಟ್ ಫ್ಲೈಯಿಂಗ್ ಅಟ್ ಹೈ ಆಲ್ಟಿಟ್ಯೂಡ್ಸ್. ಅಲ್ಲಿ ಡಾರ್ಕು, ಇಲ್ಲಿ ಈ ಪ್ರಿಪ್ರೇಟ್ರಿಲು ಇದೇ ಥರ ಕೇಳಿದ್ರಲ್ಲ, ಸೊ ಅದಕ್ಕೆ ಹೇಳೋದು PYQ ಒಂದ್ಸಲ ನೋಡ್ಕೊಳ್ಳಿ. ಪ್ರಿವಿಯಸ್ ಇಯರ್ ಕ್ವಶನ್ಸು ನಿಮಗೆ ಆಲ್ಮೋಸ್ಟ್ ಕ್ವಶನ್ಸ್ನ ಹೆಂಗೆ ಟ್ವಿಸ್ಟ್ ಮಾಡಿ ಕೇಳಿದ್ರು ಅಟ್ಲೀಸ್ಟ್ ಲಿಂಕ್ ಆದರೂ ಆಗಿರುತ್ತೆ, ಎಸ್ಪೆಷಲಿ ಹ್ಯೂಮನ್ ಐ. ನೆಕ್ಸ್ಟ್, ಅಬ್ಸರ್ವ್ ದ ಫಾಲೋಯಿಂಗ್ ಫಿಗರ್. ಓಕೆ, ಗ್ಲಾಸ್ ಪ್ರಿಸಮ್. ಸೊ ಇದು ಆ್ಯಂಗಲ್ ಎಕ್ಸ್ ಯಾವುದು, ಆ್ಯಂಗಲ್ ಆಫ್ ಡಿವಿಯೇಷನ್. ನೆಕ್ಸ್ಟ್ ಅಲ್ಲಿ ಕೇಳಿದ್ದಾರೆ ನೇಮ್ ಆ್ಯಂಡ್ ಗಿವ್ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ದಟ್ ಆ್ಯಂಗಲ್. ಸೊ ಯಾಕೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಆ್ಯಂಗಲ್ ಆಫ್ ಪ್ರಿಸಮ್. ಸೊ ಇದೇನಿದೆ ಆ್ಯಂಗಲ್ ಆಫ್ ಪ್ರಿಸಮು, ಈ ಆ್ಯಂಗಲ್ ಆಫ್ ಪ್ರಿಸಮಿಂದ ಇದು ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಇದೇ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಆಗಿದ್ರೆ ಏನಾಗ್ತಿತ್ತು, ಇನ್ಸಿಡೆಂಟ್ ರೇ ಹೆಂಗೆ ಹೋಗ್ತಿತ್ತು, ರಿಫ್ರಾಕ್ಟೆಡ್ ರೇನು ಅದೇ ಡೈರೆಕ್ಷನಲ್ಲಿ ಹೋಗ್ತಿತ್ತು. ಬಟ್ ಇದು ಡೈರೆಕ್ಷನ್ ಏನಾಗಿದೆ, ಚೇಂಜ್ ಆಗಿದೆ.
So the peculiar shape of the prism makes the emergent ray bend at an angle to the direction of the incident ray. Peculiar angle. So ಈ angle of prism ಇಂದ ಇದು angle of deviation ಆಗೋದು. ನೆಕ್ಸ್ಟ್ ಡ್ರಾ ದ ರೇ ಡಯಾಗ್ರಾಮ್ಸ್. ಓಕೆ ನೋಡಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದರೆ ಸೊ ನೀವು ಸ್ಪೆಸಿಫಿಕ್ ಆಗಿ ಬರೀಬೇಕು. ನಿಯರ್ ಪಾಯಿಂಟ್ ಆಫ್ ಹೈಪರ್ಮೆಟ್ರೋಪಿಕ್ ಐ ಅಂದರೆ ಇದೇ ಡಯಾಗ್ರಾಮು. ಹೈಪರ್ಮೆಟ್ರೋಪಿಕ್ ಐ ಅಂದರೆ ಇದೆ, ಅಂದರೆ ಲೈಕ್ ಇದು ಎಲ್ಲಿಂದ ಬರ್ತಿದೆ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ಒಂದು ಪಾಯಿಂಟ್ ತೊಗೊಂಡು ಏನೋ ಹಾಕಿದ್ರೆ ಆಗಲ್ಲ. ಬಿ ವೆರಿ ಕೇರ್ಫುಲ್. ಸೊ ಎನ್ ಡ್ಯಾಶ್ ಎನ್ನು ಲೈಟ್ರೆ ಎಲ್ಲಿಂದ ಬರ್ತಿದೆ, ಅದಕ್ಕೆ ಡಯಾಗ್ರಾಮ್. ಸೊ ಈ ಪಾಯಿಂಟ್, ಲುಕ್ ಅಟ್ ದಿಸ್. ಸೊ ಯಾವ ಪಾಯಿಂಟಿಂದ ಬರ್ತಿದೆ, ನಿಯರ್ ಪಾಯಿಂಟ್ ಅಂದರೆ ಇದೇ ಬರಿಬೇಕು. ಹೈಪರ್ಮೆಟ್ರೋಪಿಕ್ ಐ ಅಂದರೆ ಇದೇ ಡಯಾಗ್ರಾಮ್ ಬರಿಬೇಕು. ಇಂಟರ್ಚೇಂಜ್ ಮಾಡಿದ್ರೆ ಅಂದರೆ ಮಾರ್ಕ್ಸ್ ಹೋಯ್ತು. ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಕರೆಕ್ಷನ್ಗೆ ಯಾವುದು, ಕಾನ್ವೆಕ್ಸ್ ಲೆನ್ಸ್ ಡಯಾಗ್ರಾಮ್. ಬಿ ಕೇರ್ಫುಲ್ ವಿತ್ ದ ಪಾಯಿಂಟ್ಸ್ ಆಲ್ಸೋ. ಸ್ಪೆಕ್ಟ್ರಮ್, ಅಗೇನ್ ದ ಬ್ಯಾಂಡ್ ಆಫ್ ಕಲರ್ಡ್ ಲೈಟ್. ಹೌ ಡಸ್ ದ ಐ ಅಕಾಮಡೇಟ್ ಟು ಸಿ ಫಾರ್ ಅಂಡ್ ನಿಯರ್ ಆಬ್ಜೆಕ್ಟ್ಸ್. ಓಕೆ ಅದೇ ಹೇಳಿದ್ನಲ್ಲ, ಕಂಪೋಸ್ಟ್ ಆಫ್ ಫೈಬ್ರಸ್ ಜೆಲ್ಲಿ ಮೆಟೀರಿಯಲ್. ಇದೇನು ಸೆಂಟೆನ್ಸ್ ಬರೀಬೇಕು ಅಂದರೆ ಬರೀರಿ. ಅಗೇನ್ ರೀಸನ್ನು, ಏನು ದೂರದ ನೋಡಬೇಕಾದ್ರೆ ಏನಾಗುತ್ತೆ, ಹತ್ತಿರದ ನೋಡಬೇಕಾದ್ರೆ ಏನಾಗುತ್ತೆ. ಸೊ ಅದೇ ಇಲ್ಲಿರೋದು. ವೈ ಡಸ್ ಸ್ಟಾರ್ಟ್ ವಿಂಕಲ್, ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ನು. ಸೊ ಲೈಟ್ ಏನಾಗ್ತಿರುತ್ತೆ, ಕಂಟಿನ್ಯೂಸ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ಇಷ್ಟಿದೆ ಬರೀರಿ ಅಲ್ಲ. ದಟ್ಸ್ ಇಟ್, ಮುಗೀತು. ಅದಕ್ಕೆ ನಿಮಗೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಬೇಕಿತ್ತು ಅಂದರೆ ಒನ್ ಶಾಟ್ ನೋಡಿರಿ. ಬಿಕಾಸ್ ಇಲ್ಲಿ ಐ ಡಿಂಟ್ ವಾಂಟ್ ಟು ಸ್ಪೆಂಡ್ ಟು ಮಚ್ ಆಫ್ ಟೈಮ್. ಕೆಲವೊಂದು ಬೇರೆ ಮಾಡಲ್ ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಹೇಳಿ, ಪ್ರಿಪ್ರೇಟರಿ ಮಾಡ್ಬೇಕಾದ್ರೆ ಇಟ್ಸ್ ಅಗೇನ್ ರಿಪೀಟಿಂಗ್. ಸೊ ಈಗಂತೂ ಎಸ್ಪೆಷಲಿ ನೌ ಟೈಮ್ ಇಸ್ ವೆರಿ ಪ್ರಿಷಿಯಸ್. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಟೆಂಡ್ ದಟ್ ಟೈಮ್. ಸೊ ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಕ್ವಶನ್ಸ್ನ ಮಾಡೋಣ. ಸೊ ದಟ್ ಸ್ಕೋರ್ ಮಾಡೋದಕ್ಕೆ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಅನ್ನೋದು ನನ್ನ ಉದ್ದೇಶ. ಇಫ್ ಯು ಲೈಕ್ಡ್ ಇಟ್, ಶೇರ್ ಮಾಡಿರಿ, ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡಿರಿ. ಥ್ಯಾಂಕ್ ಯು. ಪ್ರಾಕ್ಟಿಸ್. ಜೈ ಹಿಂದ್, ಜೈ ಕರ್ನಾಟಕ.